ಒಂದು ಜೀವಿನ ಇನ್ನೊಂದು ಜೀವಿ ಸಾಯಿಸೋದು ತಪ್ಪಲ್ಲ, ಅದೇ ನೇಚರ್. ಅದಕ್ಕೆ ದೇವರು ಒಂದು ಜೀವಿಗೆ ಇನ್ನೊಂದು ಜೀವಿನ ಆಹಾರವಾಗಿ ಸೃಷ್ಟಿ ಮಾಡಿದಾನೆ. ಸಾಯಿಸೋದೆ ತಪ್ಪಾದ್ರೆ ಎತ್ತಿಗೆ ಕೊಂಬನ್ನ, ಹಾವಿಗೆ ವಿಷನ, ಚೇಳಿಗೆ ಹಲ್ಲನ್ನ ಯಾಕೆ ಸೃಷ್ಟಿ ಮಾಡ್ದ? ಆದ್ರೆ ಆ ಕೊಂಬುಗಳನ್ನ ವಿಷಯನ ಮನುಷ್ಯರಿಗೆ ಕೊಟ್ಟಿಲ್ಲ ತಾನೆ? ಮೆದುಳು, ಮನುಷ್ಯನಿಗೆ ಮೆದುಳಿದೆ ಅಲ್ವಾ? ಶಕ್ತಿವಂತನೇ ಬದುಕಬಹುದು. ಬಲಹೀನರೆಲ್ಲ ಸೇರಿ ಅವರು ಕಾಪಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡಿರೋದೇ ಕಾನೂನು. ಜಿಂಕೆನ ಸಾಯಿಸಿದ್ರೆ ಶಿಕ್ಷೆ, ಮೇಕೆನ ಸಾಯಿಸಿದ್ರೆ ಶಿಕ್ಷೆ ಇಲ್ವಾ? ಯಾಕೆ? ಜಿಂಕೆಗಳು ಕಡಿಮೆ ಇದೆ, ಮೇಕೆಗಳು ಜಾಸ್ತಿ ಇದೆ ಅಂತ. ಜಾಸ್ತಿ ಆಗಿರೋದು ಮೇಕೆಗಳು ತಪ್ಪ? ಈ ಭೂಮಿ ಮೇಲೆ ಮೇಕೆಗಿಂತ ಜಾಸ್ತಿ ಮನುಷ್ಯರಿದ್ದಾರೆ. ಅವರನ್ನ ಸಾಯಿಸಿದ್ರೆ ತಪ್ಪೇನು? ಲಕ್ಷ ವರ್ಷದ ಹಿಂದೆ ಒಬ್ಬನನ್ನ ಸಾಯಿಸಿ ಅವನ ಹೆಂಡತಿನ ಎತ್ಕೊಂಡು ಹೋದ್ರು ಅಂತ ಉಳಿದವರೆಲ್ಲ ಗುಹೆಗೋಗಿ ಬಚ್ಚಿಟ್ಕೊಂಡ್ರು. ಗುಹೆಗೋಗಿ ಹಿಡಿದ್ರು ಅಂತ ಬಾಗಿಲುಗಳು ಬಂತು. ಬಾಗಿಲ್ನ ಹೊಡಿತಾರೆ ಅಂತ ಬೀಗಗಳು ಬಂತು. ಬೀಗನ ಹೊಡೆದ್ರು ಕೂಡ ಒಬ್ರಿಗೊಬ್ರು ಕಾವಲು ಕಾಯ್ತಾ ನಿಂತ್ಕೊಂಡಿದ್ರು. ಅವರಿಗೆಲ್ಲ ಒಬ್ಬ ನಾಯಕ ಬಂದ. ಇಷ್ಟೊಂದು ನಾಗರಿಕತೆಗೆ ಕಾರಣ ಏನು? ಭಯ.